ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರು? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ. ಈಗ ನಾನು ಹಂಪಿಗೆ ಬಂದಿನಿ. ಹಂಪಿ ಅಂದರೆ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಸಾಮ್ರಾಜ್ಯದಲ್ಲಿ ಕಟ್ಟಿದ ದೇವಾಲಯಗಳಾಗಲಿ, ಮಂಟಪಗಳಾಗಲಿ, ಪುಷ್ಕರಣಿಗಳಾಗಲಿ, ಬಜಾರ್ಗಳಾಗಲಿ ನೋಡ್ಕೊಂಬರೋಣ ಬನ್ನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅಲ್ಲಿ ವಿರೂಪಾಕ್ಷ ದೇವಾಲಯ ಮತ್ತು ಹೇಮಕೂಟ ಬೆಟ್ಟದ ಮೇಲೆ ಸಾಸಿವೆ ಕಾಳು ಗಣಪತಿಯನ್ನು ವಿಡಿಯೋ ಮಾಡಿ ತೋರಿಸುತ್ತೆ. ಅದರ ಮುಂದುವರೆದ ಭಾಗವೇ ವಿಜಯ ವಿಠಲ ದೇವಸ್ಥಾನ. ಬನ್ನಿ ನಾವು ವಿಜಯ ವಿಠಲ ದೇವಸ್ಥಾನ ನೋಡ್ಕೊಂಬರೋಣ. ನಾವು ವಿಜಯ ವಿಠಲ ದೇವಸ್ಥಾನಕ್ಕೆ ಬಂದರೆ ಮೊದಲು ಸಿಗುವುದೇ ಗೆಜ್ಜಲು ಮಂಟಪ. ಗೆಜ್ಜಲು ಮಂಟಪ ಅಂದರೆ ಇಲ್ಲಿ ವಿಜಯ ವಿಠಲ ದೇವಸ್ಥಾನ ಇರತಕ್ಕ ಮೂರ್ತಿಯನ್ನು ಇಟ್ಟು ಇಲ್ಲಿ ಪೂಜೆ ಹೇಳಲಾಗ್ತೈತೆ. ನೋಡಿ ಇಲ್ಲಿ ಕೂತಿದಾರಲ್ಲ, ಆ ಕಟ್ಟೆಯ ಮೇಲೆ ಇಟ್ಟು ವಿಜಯ ವಿಠಲ ದೇವಸ್ಥಾನ ಮೂರ್ತಿಯನ್ನು ಪೂಜೆ ಪುನಸ್ಕಾರ ಮಾಡಲಾಗ್ತದೆ ಅಂತ ಇತಿಹಾಸದಲ್ಲಿ ಹೇಳಲಾಗ್ತಾ ಇದೆ. ಈ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಟಿಕೆಟ್ ಪ್ರೈಸ್ ಇದೆ. ಒಬ್ಬರ ಹೆಡ್ 25 ರೂಪೀಸ್ ಇದೆ. ಆ ಟಿಕೆಟ್ ತಗೊಂಡು ಇಲ್ಲೊಂದು ಎಲೆಕ್ಟ್ರಿಕಲ್ ವೆಹಿಕಲ್ ಇರುತ್ತೆ. ಆ ಎಲೆಕ್ಟ್ರಿಕಲ್ ವೆಹಿಕಲ್ ಮೂಲಕ ನಾವು ವಿಜಯ ವಿಠಲ ದೇವಸ್ಥಾನವನ್ನು ತಲುಪ್ಬೋದು. ಯಾಕಂದರೆ ಇಲ್ಲಿಂದ ಈ ಮೇನ್ ಗೇಟಿಂದ ದೇವಸ್ಥಾನವರೆಗೆ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಹಾಗಾಗಿ ನಾವು ಎಲೆಕ್ಟ್ರಿಕಲ್ ವೆಹಿಕಲ್ ಮೂಲಕ ಹೋಗ್ಬೋದು, ಹಾಗೆ ನಡೆದುಕೊಂಡು ಹೋಗ್ಬೋದು. ಯಾಕಂದರೆ ವಯಸ್ಸಾದವರು ಸ್ವಲ್ಪ ಆಗಿದ್ದರೆ ಎಲೆಕ್ಟ್ರಿಕಲ್ ವೆಹಿಕಲನ್ನು ಬಳಸ್ಕೊಂಡು ಹೋಗೋದು ಒಳ್ಳೆಯದಂತ ನಾನು ಹೇಳ್ತೇನೆ ಫ್ರೆಂಡ್ಸ್. ನೋಡಿ ಇಲ್ಲಿದೆಯಲ್ಲ, ಸುತ್ತಲೂ ಬೆಟ್ಟ ಗುಡ್ಡಗಳ ಕೂಡಿದಂಥ ಒಂದು ವಿಜಯ ವಿಠಲ ದೇವಸ್ಥಾನ ಹೇಳ್ಬೋದು. ಸುತ್ತಲೂ ಬೆಟ್ಟ ಗುಡ್ಡಗಳ, ಬಂಡೆಗಳ ಹಾಗೂ ಮರಗಳನ್ನು ಇರುವಂಥ ಒಂದು ಪ್ರದೇಶ ಇದು. ನೋಡಿ ಹೇಗಿದೆ, ಸುತ್ತಲೂ ಬೆಟ್ಟಗಳಿರುವಂಥ ಪ್ರದೇಶ. ಹಾಗೆ ಇಲ್ಲೊಂದು ಚಿಕ್ಕದಾದ ಪುಷ್ಕರಣಿ ಸಿಗ್ತಾ ಇದೆ ಫ್ರೆಂಡ್ಸ್. ಪುಷ್ಕರಣಿ ಅಥವಾ ಹೊಂಡ ಅಂತ ಹೇಳ್ಬೋದು. ಹೀಗೆ ಅದರ ಪಕ್ಕದಲ್ಲಿ ಕಂಬಗಳು ಇದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಕುದುರೆ ಮಂಟಪ ಅಂತ ಹೇಳಲಾಗ್ತದೆ. ಕುದುರೆ ಮಂಟಪ ಅಂದರೆ ಇದು ಕುದುರೆ ಸವಾರರಿಗೆ ಕಟ್ಟಿಸಿದಂಥ ಒಂದು ಮಂಟಪ ಅಂತ ಹೇಳಬಹುದು. ಹಾಗೆ ಈ ಕಂಬಗಳು ಕುದುರೆ ಮುಖ ಹೊರುವಂಥ ಕಂಬಗಳು ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಇದೆಲ್ಲ ಕುದುರೆ ಮುಖದ ಕಂಬಗಳು. ಹಾಗೆ ಕುದುರೆ ಸವಾರಿಗೋಸ್ಕರ ಕಟ್ಟಿದಂಥ ಇದು ಕುದುರೆ ಮಂಟಪ ಅಂತ ಹೇಳ್ಬೋದು ಫ್ರೆಂಡ್ಸ್. ಕುದುರೆ ಮಂಟಪ ನೋಡ್ತಾ ಮುಂದೆ ಬಂದರೆ ನಮಗೂ ಸಿಗುವುದೇ ಚಿಕ್ಕದಾದಂಥ ಕಂಬಗಳು. ಈ ಕಂಬಗಳು ನೋಡ್ತಿದ್ದಾರೆ ನಮಗೆ. ಇದು ವಿಜಯ ವಿಠಲ ದೇವಸ್ಥಾನದ ಬಜಾರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಕಂಬಗಳಿಂದ ಇದೆಯಲ್ಲ, ಈ ಕಂಬದ ಮೇಲೆ ಮಂಟಪ ಇತ್ತು. ಈಗೆಲ್ಲ ಬಿದ್ದೋಗಿ ಹಾಳಾಗಿದ್ದರಿಂದ ಇದು ಜಸ್ಟ್ ಬರೀ ಕಂಬಗಳು ಕಾಣ್ತಾ ಇದೆ. ನಾವು ವಿಜಯ ವಿಠಲ ದೇವಸ್ಥಾನ ಮುಂದೆ ವಿಠಲ ಬಜಾರ್ ಅಂತಿದೆ, ಅಲ್ಲಿ ಮಂಟಪ ಇದೆ ಮೇಲೆ. ಈಗ ಈ ಸೈಡಲ್ಲೆಲ್ಲ ಬರೀ ಕಂಬಗಳ ಮಾತ್ರ ಕಾಣ್ತಾ ಇದೆ ಫ್ರೆಂಡ್ಸ್. ಇದು 2 ಅಂತಸ್ತಿನ ಬಜಾರ್ ಅಂತ ಹೇಳ್ಬೋದು. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನ ವೈಢೂರ್ಯಗಳನ್ನು ಇದೇ ಥರ ಬೀದಿಯಲ್ಲಿ ಇಟ್ಟು ಒಂದು ವ್ಯಾಪಾರ ಮಾಡಿದಂಥ ಒಂದು ಮಾರುಕಟ್ಟೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಲ್ಲಿ ಪ್ರತಿಯೊಂದು ದೇವಸ್ಥಾನದ ಮುಂದೆ ಕುದುರೆ ಆಗಲಿ ಅದು ರತ್ನಗಳಿಂದ ಮಾಡಿದಂಥ ಒಂದು ವಿಠಲ್ ಬಜಾರ್ ಅಂತ ಹೇಳ್ಬೋದು. ನೋಡಿ ನಮಗೆ ಇಲ್ಲಿ ಒಂದು ಪುಷ್ಕರಣಿ ಸಿಗುತ್ತೆ. ಪುಷ್ಕರಣಿ ಅಥವಾ ಹೊಂಡ ಅಂತ ಹೇಳ್ಬೋದು. ಇದು ವಿಜಯ ವಿಠಲ ದೇವಸ್ಥಾನದ ಮುಂದೆ ಇರುವಂಥ ಒಂದು ಬೃಹತ್ತಾದ ಪುಷ್ಕರಣಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಹಾಗೆ ಮಧ್ಯದಲ್ಲಿ ಒಂದು ಗೋಪುರ ಕೂಡ ನೀವು ಕಾಣಬಹುದು. ಬೃಹತ್ತಾದ ಪುಷ್ಕರಣಿ ಇದು. ಇಲ್ಲಿ ಕೆಳಗಡೆ ಇಳಿದು ನಾನು ನೀರಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿ ಮತ್ತೆ ನಾನು ಮುಂದೆ ದೇವಸ್ಥಾನಕ್ಕೆ ಹೊರಡ್ತೇವೆ ಫ್ರೆಂಡ್ಸ್.
ಕುಷ್ಕಣಿ ನೋಡ್ತಾ ಮುಂದೆ ಹೊರಟಿದರೆ ನಮಗೆ ಮೊದಲು ಸಿಗುವುದೇ ವಿಜಯ ವಿಠಲ ದೇವಸ್ಥಾನದ ಮುಖ್ಯ ದ್ವಾರ. ಹಾಗೆ ನಾವು ವಿಜಯ ವಿಠಲ ದೇವಸ್ಥಾನದ ಸ್ವಲ್ಪ ಇತಿಹಾಸನ ತಿಳಿದುಕೊಳ್ಳೋಣ. ವಿಶಾಲ ಮತ್ತು ದೊಡ್ಡ ಆವರಣದಲ್ಲಿ ಉತ್ತರ, ದಕ್ಷಿಣ ಮತ್ತು ಪೂರ್ವದಲ್ಲಿ ಭವ್ಯ ಗೋಪುರವನ್ನು ಪ್ರವೇಶ ದ್ವಾರವನ್ನು ಹೊಂದಿರುವ ಈ ದೇವಾಲಯವು ವಿಠಲ ಅಥವಾ ವಿಠಲೇಶ್ವರ ಎಂದು ಶಾಸನಗಳಲ್ಲಿ ತಿಳಿದಿದೆ. ಇದು ವಿಜಯನಗರ ಕಾಲದ ವಾಸ್ತು ಮತ್ತು ಮೂರ್ತಿ ಶಿಲ್ಪಕಲೆ ಪ್ರೌಢಿಮೆ ಉದಾಹರಣೆವೆಂದರೆ ತಪ್ಪಾಗಲಾರದು. ಮೂಲ ದೇವಾಲಯವು ಹಿಮ್ಮಡಿ ದೇವರಾಯನ ಕ್ರಿಸ್ತಶಕ 1422 1442 ಕಾಲದಲ್ಲಿ ಅಸ್ತಿತ್ವದಲ್ಲಿದ್ದು, ಅದಕ್ಕೆ ಕೃಷ್ಣದೇವರಾಯನು ಕ್ರಿಸ್ತಶಕ 1509 1530 ಸಾಕಷ್ಟು ಹೊಸ ಸೇರ್ಪಡೆಯನ್ನು ಮಾಡಿದರು. ಮುಖ್ಯ ದೇವಾಲಯದೊಂದಿಗೆ ದೇವಿಗುಡಿ, ಕಲ್ಯಾಣ ಮಂಟಪ, 100 ಕಂಬಗಳ ಮಂಟಪ ಮತ್ತು ಪ್ರಸಿದ್ಧ ಕಲ್ಲಿನ ರಥವನ್ನು ಕೂಡ ಸೇರ್ಪಡೆ ಮಾಡಿದರು. ಹಾಗೆ ಗರುಡ ಗುಡಿಗಳಿವೆ. ನೋಡಿ, ನಮಗೆ ಮೊದಲು ಸಿಗುವುದೇ ಕಲ್ಲಿನ ರಥ. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ಕಟ್ಟಿದಂಥ ಕಲ್ಲಿನ ರಥ ಸಿಗುತ್ತೆ ಮೊದಲು ನಮಗೆ. ನೋಡಿ, ಮೊದಲು ಆ ಒಳಗಡೆ ಭಾಗದಲ್ಲಿ ಇದು ಗೋಪುರವನ್ನು ಫುಲ್ಲು ಹಾಳಾಗಿದೆ, ಒಡೆದು ಹಾಕಿದ್ದಾರೆ. ಈ ದೇವಸ್ಥಾನ ಮಾತ್ರ ಫುಲ್ಲು ಗೋಪುರಗಳು ಯಾವುದು ಎಲ್ಲನೂ ಒಡೆದು ಹಾಕಿಬಿಟ್ಟಿದ್ದಾರೆ ಗೋಪುರಗಳೆಲ್ಲ. ಹಂಪಿಯು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತು. ಈ ಹಂಪಿಯು ಯಾಕೆ ತನ್ನ ಅಸ್ತಿತ್ವವನ್ನು ಕಳೆದುಕೊಡ್ತಂದರೆ, ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯರ ಕಾಲಕ್ಕೆ ಅಂತ್ಯವಾದ ನಂತರ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಹೋಗ್ತಾ ಇತ್ತೆ. ಅದಾದ ಮೇಲೆ ತಾಳಿಕೋಟೆ ಕದನದಲ್ಲಿ ತನ್ನ ಫುಲ್ ಪ್ರಾಬಲ್ಯವನ್ನು ಕಳೆದುಕೊಂಡು ಫುಲ್ಲು ಸರ್ವನಾಶನ ಆಗುತ್ತೆ. ಇದು ಸುಲ್ತಾನರ ಬಂದು ಸುಮಾರು 6 ತಿಂಗಳ ಕಾಲ ಸತತವಾಗಿ ಹಂಪಿಯನ್ನು ಕೆಡವಿ ಹಾಳು ಮಾಡಿ ಸುಟ್ಟಾಕಿ ಒಡೆದಾಕಿ ಸತತವಾಗಿ 6 ತಿಂಗಳ ಕಾಲ ಇದನ್ನು ಕೆಡವಿ ಹಾಕಿದ್ದಾರೆ. ದೇವಸ್ಥಾನಗಳಾಗಲಿ, ಬಜಾರ್ಗಳಾಗಲಿ, ಹೊಂಡಗಳಾಗಲಿ, ಹಾಗೆ ಎಲ್ಲ ಮಂಟಪಗಳಾಗಲಿ ಒಡೆದು ಸರ್ವನಾಶ ಮಾಡಿಬಿಟ್ಟಿದ್ದಾರೆ ಫುಲ್ ಹಂಪಿಯನ್ನು. ನೋಡಿ, ಇದು ಮಂಟಪ, ಇದು ಸಂಗೀತ ಮಂಟಪ ಅಂತ ಹೇಳಲಾಗ್ತದೆ. ಈ ಕಂಬಗಳಲ್ಲಿ ನಾವು ಸಂಗೀತ ಮಂಟಪ ಬರುತ್ತೆ. ನೀವು ಕಂಬಗಳಲ್ಲಿ ಆ ಕಂಬಗಳ ಮೇಲೆ ಹೀಗೆ ಬಾರಿಸಿದರೆ ಆ ಕಂಬಗಳಲ್ಲಿ ನಾದ ಹೊಮ್ಮುತ್ತೆ. ಹಾಗೆ ಅದಕ್ಕೆ ಇದಕ್ಕೆ ಸಂಗೀತ ಮಂಟಪ ಅಂತ ಹೇಳಲಾಗ್ತಾ ಇದೆ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಮಾಡುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ.
ನೋಡಿ ಫ್ರೆಂಡ್ಸ್, ಇದು ಮುಖ್ಯ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ವಿಜಯ ವಿಠಲ ದೇವಸ್ಥಾನದ ವಿಠಲನ ಮೂರ್ತಿ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ವಿಠಲನ ಗರ್ಭಗುಡಿಯಲ್ಲಿ ವಿಠಲ ಮೂರ್ತಿ ಇತ್ತಂತ ಹೇಳಲಾಗ್ತಾ ಇದೆ. ಮನೆ ನೋಡ್ಕೊಂಡ್ಬರೋಣ. ಒಳಗಡೆ ಮಾತ್ರ ಈಗ ಅದು ಏನೂ ಇಲ್ಲ, ಫುಲ್ಲು ಹಾಳಾಗೋಗಿದೆ. ಯಾವುದೇ ಥರದಂಥ ಮೂರ್ತಿಗಳು ಕಾಣುವುದಿಲ್ಲ. ಈ ಮೂರ್ತಿಯನ್ನು ಪಂಡ್ರಾಪುರಕ್ಕೆ ತೊಗೊಂಡಂತ ಕೆಲವೊಬ್ಬರು ಹೇಳಲಾಗ್ತದೆ. ಬಟ್ ಅದು ಎಷ್ಟು ಸತ್ಯ ಎಷ್ಟು ನಿಜ ಅಂತ ಗೊತ್ತಿಲ್ಲ. ಬಟ್ ಇಲ್ಲಿರುವ ಮೂರ್ತಿ ಪೂರ ಯಾವುದೇ ಮೂರ್ತಿಗಳು ಇಲ್ಲೇ ಇಲ್ಲ ಈ ದೇವಸ್ಥಾನದಲ್ಲಿ. ಬರೀ ನೋಡಲಿಕ್ಕೆ ಕಂಬಗಳು ಮಾತ್ರ ಸಿಗ್ತಾವೆ. ಒಂದಸ್ತಿನ ಮಹಡಿ ಮಾತ್ರ ನೋಡಲಿಕ್ಕೆ ಬೃಹತ್ತಾದ ಕಂಬಗಳು, ಶಿಲ್ಪಗಳು, ಮೇಲೆ ಕೆತ್ತನೆಗಳ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಗರ್ಭಗುಡಿಯಲ್ಲಿ ಹೋದರೆ ನಮಗೆ ಯಾವುದೇ ಥರದಾದಂಥ ಮೂರ್ತಿಗಳು ನೋಡಲಿಕ್ಕೆ ಸಿಗುವುದಿಲ್ಲ. ನೋಡಿ, ಇದೇ ಮುಖ್ಯ ದೇವಸ್ಥಾನ, ಇದೇ ಗರ್ಭಗುಡಿ. ಈ ಗರ್ಭಗುಡಿ ಒಳಗಡೆ ಮೇಲೆ ಗೋಪುರವಿದೆಲ್ಲ ಹಾಳಾಗಿದೆ. ಹಾಳಾಗಿರೋ ಗೋಪುರದ ಈ ಮುಖ್ಯ ಗುಡಿಯಲ್ಲಿ ಮೂರ್ತಿ ಇತ್ತಂತ ಹೇಳಲಾಗ್ತಾ ಇದೆ. ಇದು ಪಕ್ಕದಲ್ಲಿರುವಂಥ ಗರ್ಭಗುಡಿ ಪಕ್ಕದಲ್ಲಿರುವಂಥ ಒಂದು ದ್ವಾರ ಅಂತ ಹೇಳ್ಬೋದು. ನಮಗೆ ಇದು ಸಿಗುವುದೇ ಇಲ್ಲಿ ನೋಡಿ. ನಮಗೆ ಇದು ಮೇನ್ ದೇವಸ್ಥಾನ, ಇದು ಗರ್ಭಗುಡಿ. ವಿಠಲ ದೇವರನ್ನು ಇಲ್ಲಿ ಇರಿಸಿ ಇದೇ ಗರ್ಭಗುಡಿಯಲ್ಲಿ ವಿಠಲ ದೇವರ ಇತ್ತಂತ ಹೇಳಲಾಗ್ತಾ ಇದೆ. ಬಟ್ ಈಗ ಆ ಗುಡಿಯಲ್ಲಿ ಯಾವುದೇ ಥರದಂಥ ದೇವರುಗಳು ಇಲ್ಲ. ನೋಡಿ, ಆ ದೇವಸ್ಥಾನ ನೋಡ್ಕೊಂಬಂದು ಆಚೆ ಬಂದರೆ ಇಲ್ಲೊಂದು ಮಂಟಪವಿದೆ, ಸಂಗೀತ ಮಂಟಪಗಳಲ್ಲಿ. ಇದೇ ಸಂಗೀತ ಮಂಟಪ ಹೇಳಲಾಗ್ತಾ ಇದೆ. ನೋಡಿ, ಇದೇ ಕಂಬಗಳಲ್ಲಿ ನಾದ ಹೊಮ್ಮುತ್ತೆ. ನಾವು ಬಾರಿಸಿದರೆ ಅಲ್ಲಿ ಅದೇ ಥರದಂಥ ಒಂದು ನಾದವನ್ನು ಹೊರಬರುತ್ತೆ. ಬಾರಿಸ್ತಾ ಇದ್ದರೆ ಒಂದು ಯಾವುದೇ ಥರದಂಥ ನಾದ ಆಚೆ ಬರುತ್ತೆ. ಪ್ರತಿಯೊಂದು ಕಂಬಗಳಲ್ಲಿ ನಾದ ಬಂದೇ ಬರುತ್ತೆ. ಹೀಗಾಗಿ ಹಾಳಾಗಿರೋದ್ರಿಂದ ಈಗ ಕೆಲವೊಂದು ಮೇಲೆ ಕಂಬದ ಮೇಲೆ ಲೂಸ್ ಆಗಿರೋದ್ರಿಂದ ಅಷ್ಟೊಂದು ನಾದ ಬರಲ್ಲ. ಹಾಗಾಗಿ ಇಲ್ಲಿ ಯಾರು ಅದನ್ನು ಬಾರ್ಸೋಕ್ಕೂ ಬಿಡಲ್ಲ, ಅದು ಮುಟ್ಟಕ್ಕೂ ಬಿಡಲ್ಲ. ಯಾಕಂದರೆ ಹಾಳಾಗಿರೋ ಕೆಲವೊಂದು ಏನಾಗಿರೋ ಹೆಚ್ಚು ಕಡಿಮೆ ಆದರೆ ಬಿದ್ದೋಗೋ ಚಾನ್ಸ್ ಇರುತ್ತೆ ಅಂತ ಹೇಳಿ ದಯವಿಟ್ಟು ಅಲ್ಲಿ ಕೆಲವೊಂದು ಬೋರ್ಡ್ಗಳು ಹಾಕಿದ್ದಾರೆ, ಯಾರು ಅದನ್ನು ಮುಟ್ಟಬೇಡಿ ಅಂತ. ಹಾಗಾಗಿ ಇಲ್ಲಿ ಹೋದರೆ ಯಾವುದೇ ಥರದಂಥ ಸಾಹಸಗಳನ್ನು ಮಾಡೋಕ್ಕೆ ಹೋಗಬೇಡಿ. ದೇವಸ್ಥಾನ ನೋಡ್ಕೊಂಡು ಆಚೆ ಬಂದರೆ ಇಲ್ಲೊಂದು ಚಿಕ್ಕದಾದಂಥ ಒಂದು ದೇವಸ್ಥಾನ ಕಾಣ್ತಾ ಇದೆ ಅನಿಸುತ್ತೆ. ಹೀಗೆ ಎಲ್ಲೇ ಹೋದರೂ ನಾವು ಹಂಪಿಯಲ್ಲಿ ದೇವಸ್ಥಾನಗಳು, ಬಜಾರ್ಗಳು, ಮಂಟಪಗಳು ಇದೇ ಕಾಣುತ್ತೆ. ಇದು ನೋಡಿ, ಇದು ಬಜಾರು, ಹಂಪಿಯ ಬಜಾರು, ವಿಠಲ್ ಬಜಾರು. ಇದೇ ಈ ಬಜಾರಲ್ಲಿ ಮುತ್ತು ರತ್ನ ವೈಡೂರ್ಯಗಳನ್ನು ಮಾರಿದಂಥ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇದು ಎರಡಂತಸ್ತಿನ ಬಜಾರು. ಫ್ರೆಂಡ್ಸ್, ಇನ್ನೊಂದು ದೇವಸ್ಥಾನವಿದೆ. ಅದೇ ವಿಜಯ ವಿಠಲ ದೇವಸ್ಥಾನ ಪಕ್ಕದಲ್ಲಿರುವಂಥ ಶಿವನ ದೇವಸ್ಥಾನ ಇದು ನೋಡಿ. ಈ ಶಿವನ ದೇವಸ್ಥಾನದ ಮುಂದೆ ಬಜಾರ್ ಕೂಡ ಇದೆ ನೋಡಿ. ಇದೆಲ್ಲ ಸೈಡಲ್ಲಿ ಕೂಡ ಬಜಾರ್ ಇದೆ. ಇದು ಶಿವನ ದೇವಸ್ಥಾನ. ಈ ದೇವಸ್ಥಾನ ಕೂಡ ಫುಲ್ ಸರ್ವನಾಶ ಆಗಿದೆ. ಗೋಪುರ ಕೂಡ ಹೊಡೆದು ಹಾಕಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ವಿಜಯ ವಿಠಲ ದೇವಸ್ಥಾನ ಆಗಲಿ, ಶಿವನ ದೇವಸ್ಥಾನ ಆಗಲಿ, ಬಜಾರ್ ಆಗಲಿ, ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಧನ್ಯವಾದಗಳು.